ಆಕಾಶವಾಣಿ ಲೋಕ್ ಅದಾಲತ್ನಲ್ಲಿ ಯಾವ ರೀತಿ ವ್ಯಾಜ್ಯ ಇತ್ಯರ್ಥವಾಗಲಿದೆ ಎಂಬುದರ ಕುರಿತು ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಎಂಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ಸಂದರ್ಶಕರು ಎಂಕೆ ಶಿವಕುಮಾರ್. ಆತ್ಮೀಯ ಕೇಳಿದ್ರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರತಕ್ಕಂಥ ಶ್ರೀಯುತ ಸಂತೋಷ್ ಎಂಎಸ್ ಅವರಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ಈಗ ನಮಗೆ ಲೋಕ್ ಅದಾಲತ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಬೇಕು ತಾವು. ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ನ್ಯಾಯಾಲಯಗಳು ಲೋಕ್ ಅದಾಲತ್ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದಾವೆ. ಇದು ಕಾರಣ ಏನಂತ ತಿಳ್ಕೊಬೋದಾ ಅಂತ? ಸರ್, ಈಗ ಏನಾಗಿದೆ, ನಮ್ಮಲ್ಲಿ ಜನಸಂಖ್ಯೆಗೆ ಸಂಬಂಧಿಸಿದ ಹಾಗೆ ನ್ಯಾಯಾಧೀಶರ ಸಂಖ್ಯೆ ಪರಿಗಣಿಸಿದಾಗ ಮತ್ತು ರಾಜಿ ಆಗಬಲ್ಲ ಪ್ರಕರಣಗಳ ಸಂಖ್ಯೆಯನ್ನು ನಾವು ಪರಿಗಣಿಸಿದಾಗ ಇರುವಂಥ ಸಿವಿಲ್ ಪ್ರಕರಣಗಳಲ್ಲಿ 90% ಪ್ರಕರಣಗಳನ್ನು ನಾವು ರಾಜಿ ಸಂಧಾನದ ಮೂಲಕ ಬಗೆಹರಿಸ್ಕೊಳ್ಬೋದು. ಅಂದರೆ ಉಭಯ ಪಕ್ಷಗಾರರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಮೇಲೆ ನಾನು ರಾಜಿ ಮಾಡ್ಕೊಳ್ತೀನಿ ಈ ಪ್ರಕರಣವನ್ನು, ಈ ರೀತಿ ನಾವಿಬ್ರು ಮಾತಾಡಿಕೊಂಡು ರಾಜಿ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಒಪ್ಪಂದ ನ್ಯಾಯಾಲಯಕ್ಕೆ ಕೊಟ್ಟರೆ ನ್ಯಾಯಾಲಯ ಅದನ್ನ ಪರಿಶೀಲಿಸಿ ಇದೇ ವ್ಯಕ್ತಿಗಳು ಅನ್ನೋದ್ರ ಬಗ್ಗೆ ಗುರುತನ್ನ ಖಚಿತಪಡಿಸಿಕೊಂಡು ಆದೇಶವನ್ನ ಮಾಡುವ ಮೂಲಕ ಆ ಒಂದು ಪ್ರಕರಣದಲ್ಲಿ ಅಂತಿಮ ಆದೇಶ ಕೊಡ್ತಾರೆ. ಅದ್ರ ಮೇಲೆ ಯಾವುದೇ ಮೇಲ್ಮನವಿ ಇರಲ್ಲ. ಇದು ಮುಖ್ಯ, ಇದು ಬಹಳ ಮುಖ್ಯವಾದ ಅಂಶ ಇದು. ಯಾಕೆ ಅಂದ್ರೆ ನಾವು ಒಂದೇ ಒಂದು ಸಾಲಿನಲ್ಲಿ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಜನರಿಗೆ ನ್ಯಾಯ ನಿಮ್ಮದು, ನೆರವು ನಮ್ಮದು ಅಂತ. ಅಂದ್ರೆ ತಮ್ಮ ಪ್ರಕರಣದಲ್ಲಿ ಅವ್ರಿಗೆ ಯಾವ್ದು ನ್ಯಾಯಯುತವಾಗಿದೆ ಅಂತ ಅನ್ನಿಸ್ತದೋ ಅದನ್ನೇ ಜನರು ಆಯ್ಕೆ ಮಾಡಿಕೊಂಡು ನ್ಯಾಯಾಲಯಕ್ಕೆ ಹೇಳುವಂಥದ್ದು, ನೀವು ಈ ರೀತಿ ನಮಗೆ ತೀರ್ಪು ಕೊಡಿ ಅನ್ನುವಂಥ ಒಂದು ಅದ್ಭುತವಾದ ಪ್ರಕ್ರಿಯೆ ಲೋಕ್ ಅದಾಲತ್. ಹಾಗಾಗಿ ಇದರಿಂದ ಜನರು ತಮಗೆ ಬೇಕಾದಂತ ನ್ಯಾಯವನ್ನ ತಮಗೆ ಬೇಕಾದಂತ ಅವಧಿಯಲ್ಲೇ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಪಡ್ಕೊಳ್ಳಿಕ್ಕೆ ಅದ್ಭುತವಾದ ವೇದಿಕೆ ಲೋಕ್ ಅದಾಲತ್. ಹಾಗಾಗಿ ಇದಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಾ ಇದ್ದೀವಿ. ವರ್ಷದಲ್ಲಿ ಕನಿಷ್ಠ 4 ನಾವು ರಾಷ್ಟ್ರೀಯ ಲೋಕ್ ಅದಾಲತ್ ಕೂಡ ಮಾಡ್ತೀವಿ. ಸರ್, ಲೋಕ್ ಅದಾಲತ್ತಲ್ಲಿ ವಿಧಾನಗಳೇನಾದ್ರೂ ಇದೆಯಾ? ತಾವೀಗ ರಾಷ್ಟ್ರೀಯ ಲೋಕ್ ಅದಾಲತ್ ಅಂತ ಹೇಳಿದ್ರಿ. ಹೌದು ಸರ್. ಲೋಕ್ ಅದಾಲತ್ನಲ್ಲಿ ನಾವು ಮೆಗಾ ಲೋಕ್ ಅದಾಲತ್ ಅಂತ ಕರಿತೀವಿ, ರಾಷ್ಟ್ರೀಯ ಲೋಕ್ ಅದಾಲತ್ ಅಂತ ಕರಿತೀವಿ, ಅಥವಾ ವಿಶೇಷ ಲೋಕ್ ಅದಾಲತ್ ಅಂತ ಕರಿತೀವಿ. ಲೋಕ ಅದಾಲತ್ ಅನ್ನುವಂಥ ಪದದ ಬಗ್ಗೆ ನಾವು ಅಧ್ಯಯನ ಮಾಡಿದ್ರೆ, ಲೋಕ ಅಂದ್ರೆ ಜನ, ಅದಾಲತ್ ಅಂದ್ರೆ ನ್ಯಾಯಾಲಯ, ಅಂದ್ರೆ ಜನರ ಅದಾಲತ್ ಅಂತ ಹೇಳಿ. ಲೋಕ್ ಅದಾಲತ್ ಅಂದ್ರೆ ಜನರಿಗೋಸ್ಕರ ಇರುವಂತಹ ಒಂದು ಅದಾಲತ್ ವ್ಯವಸ್ಥೆ. ಅಲ್ಲಿ ಆ ದಿನ ಏನಾಗುತ್ತೆ, ಜನರು ತಮ್ಮ ಪ್ರಕರಣದಲ್ಲಿ ಇರ್ತಕ್ಕಂಥ ಒಂದು ತೀರ್ಪನ್ನು ನನಗೆ ಈ ರೀತಿ ಕೊಡಿ ಅಂತ ಕೇಳುವಂತ ಒಂದು ವಿಶೇಷವಾದ ಸವಲತ್ತು. ರಾಷ್ಟ್ರೀಯ ಲೋಕ್ ಅದಾಲತ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಅವರ ಸೂಚನೆಯ ಮೇರೆಗೆ ನಾವು ಮಾಡುವಂಥ ಎಲ್ಲಾ ನ್ಯಾಯಾಲಯಗಳು, ಇಡೀ ದೇಶವ್ಯಾಪಿ ಇರ್ತಕ್ಕಂಥ ಪ್ರತಿಯೊಂದು ನ್ಯಾಯಾಲಯದಲ್ಲೂ ಕೂಡ ಈ ರಾಷ್ಟ್ರೀಯ ಲೋಕ ಅದಾಲತ್ ನಾವು ಮಾಡ್ತೀವಿ. ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನ ಇತ್ಯರ್ಥಪಡಿಸುವಂತ ಒಂದು ಸುವರ್ಣ ಅವಕಾಶ ಇದು. ಇದು ರಾಷ್ಟ್ರೀಯ ಲೋಕ್ ಅದಾಲತ್ ಅಂತ ಹೇಳಿ. ಇನ್ನು ಮೆಗಾ ಲೋಕ್ ಅದಾಲತ್ ಅಂತ ಹೇಳಿದ್ರೆ ವಿಶಿಷ್ಟವಾದಂತಹ ಒಂದು ಪ್ರಕರಣಗಳಿಗೆ ನಾವು ಈ ಒಂದು ಲೋಕ್ ಅದಾಲತ್ನ ಮಾಡ್ತೀವಿ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಬ್ಯಾಂಕ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅದಾಲತ್ ಮಾಡಬೇಕು, ಅಥವಾ ಗ್ರಾಹಕರ ವೇದಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡಬೇಕು, ಅಥವಾ ಸಾಲಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಣ ವಸೂಲಾತಿ ಪ್ರಕರಣಗಳಿಗೆ ಮಾಡಬೇಕು ಅಂದಾಗ ನಾವು ಮೆಗಾ ಲೋಕ್ ಅದಾಲತ್ ಅಂತ ಮಾಡ್ತೀವಿ. ಇನ್ನು ಸ್ಪೆಷಲ್ ಲೋಕ್ ಅದಾಲತ್ ಅಂದ್ರೆ ವಿಶೇಷ ಲೋಕ್ ಅದಾಲತ್. ಈಗ ನಾವು 18ನೇ ತಾರೀಕು ಜುಲೈ ಈ ವರ್ಷ ವಿಶೇಷ ಲೋಕ್ ಅದಾಲತ್ ಇಟ್ಕೊಂಡಿದ್ದೀವಿ. ಅದು ಯಾವುದಕ್ಕೆ ಅಂತ ಹೇಳಿದ್ರೆ, ವಿಶೇಷವಾಗಿ ಚೆಕ್ ಬೌನ್ಸ್ ಪ್ರಕರಣಗಳಿಗಂತಾನೆ ಆ ಒಂದು ಲೋಕ್ ಅದಾಲತ್ ಮಾಡ್ತಾ ಇದ್ದೀವಿ. ಚೆಕ್ ಬೌನ್ಸ್ ಪ್ರಕರಣಗಳು ಎಲ್ಲೆಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇದೆಯೋ ಅಥವಾ ಎಲ್ಲೆಲ್ಲಿ ಅದ್ರ ವಿರುದ್ಧ ಒಂದು ಅಪೀಲ್ ಪೆಂಡಿಂಗ್ ಇದೆಯೋ ಅಂಥ ಪ್ರಕರಣಗಳನ್ನ ಆ ದಿವಸದಲ್ಲಿ ವಿಲೇವಾರಿ ಮಾಡುವಂತ ಒಂದು ಪ್ರಕ್ರಿಯೆಗೆ ನಾವು ವಿಶೇಷ ಲೋಕ ಅದಾಲತ್ ಅಂತ ಕರಿತೀವಿ. ಓಕೆ, ಇಷ್ಟು ಬಗೆಗಳಿದ್ದಾವೆ. ಸರ್, ಇದಕ್ಕೆ ಪೂರ್ವಭಾವಿಯಾಗಿ ಕ್ಲೈಂಟ್ಸ್ಗಳಿಗೆ ಏನಾದರೂ ಮಾಹಿತಿ ಇರುತ್ತಾ ಇಂಥ ದಿವಸ ನಡೆಯುತ್ತೆ? ಹೌದು ಸರ್. ಏನಾಗುತ್ತೆ, ನಾವು ಈ ತಮ್ಮ ಒಂದು ರೇಡಿಯೋ ಪ್ಲಾಟ್ಫಾರ್ಮ್, ಈ ವೇದಿಕೆಯ ಮೂಲಕ ಮತ್ತು ನಾವು ವಕೀಲರ ಸಂಘದಲ್ಲಿ ವಕೀಲರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿರ್ತೀವಿ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ದಿನಪತ್ರಿಕೆಯಲ್ಲಿ ಕೂಡ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಜನರಿಗೆ. ಅದು ಪ್ರಕಟ ಆಗಿದೆ, ಅನೇಕ ದಿನಪತ್ರಿಕೆಗಳು ಪ್ರಕಟ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ಅದನ್ನ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಇಂಥ ದಿವಸ ನಾವು ಇಂಥ ಲೋಕ್ ಅದಾಲತ್ನ ಇಂಥ ವಿಷಯಕ್ಕೆ ಆಯೋಜನೆ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಕೊಡ್ತೀವಿ. ಪಕ್ಷಗಾರರು ನನ್ನ ಪ್ರಕರಣ ಲೋಕ್ ಅದಾಲತ್ ಮುಂದೆ ಬರಬಹುದಾ ಅಂತ ಪರಿಶೀಲನೆ ಮಾಡಬೇಕು. ಅದಕ್ಕೆ ಅವರು ತಮ್ಮ ವಕೀಲರಿಗಾರು ಸಂಪರ್ಕ ಮಾಡಬಹುದು, ಅಥವಾ ಹೆಚ್ಚಿನ ಮಾಹಿತಿಗೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗದಲ್ಲಿ ಕೂಡ ಸಂಪರ್ಕ ಮಾಡಬಹುದು. ಇಲ್ಲ, ನಾನು ತಾಲೂಕಿನಲ್ಲಿ ವಾಸ ಮಾಡ್ತಿದ್ದೀನಿ ಸರ್ ಅಂತ ಹೇಳಿದ್ರೆ, ನಮ್ಮ ಎಲ್ಲಾ ತಾಲೂಕಿನಲ್ಲಿಯೂ ಕೂಡ 6 ತಾಲೂಕೇನಿದ್ದಾವೆ ಅಲ್ಲಿ ಕೂಡ ಪ್ರತಿ ನ್ಯಾಯಾಲಯದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಂತ ಇದೆ. ಅಲ್ಲಿ ಕೂಡ ಹೋಗಿ ಅವರು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡು ಅವರ ಪ್ರಕರಣ ಲೋಕ್ ಅದಾಲತ್ ಮುಂದೆ ಬರಲಿಕ್ಕೆ ಯೋಗ್ಯವಾದದ್ದು ಅಂತ ಕಂಡು ಬಂದ್ರೆ ಮಾಹಿತಿಯನ್ನ ಕೊಟ್ರೆ ನ್ಯಾಯಾಲಯದಿಂದ ಆ ಪ್ರಕರಣಗಳು ಲೋಕ್ ಅದಾಲತ್ಗೆ ಅದು ನಿಯೋಜನೆ ಆಗುತ್ತೆ, ರೆಫರೆನ್ಸ್ ಆಗುತ್ತೆ. ಅಲ್ಲಿ ಇಬ್ರು ಪಕ್ಷರನ್ನ ಕರೆಸಿಬಿಟ್ಟು ಪ್ರೀ ಕನ್ಸಿಲಿಯೇಷನ್ ಅಂತ ಮಾಡಿ,
ಅಂದ್ರೆ ಲೋಕ ಅದಾಲತ್ ಒಂದು ದಿನ ನಿಗದಿಯಾಗಿದೆ. ಈಗ ಉದಾಹರಣೆಗೆ ಈಗ ಜುಲೈ 11ಕ್ಕೆ ಲೋಕ ಅದಾಲತ್ ಆಗಿದೆ, ರಾಷ್ಟ್ರೀಯ ಲೋಕ ಅದಾಲತ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾವು ಇಬ್ರು ಪಕ್ಷಗಾರನ ಕರೆಸ್ಬಿಟ್ಟು ಮಾತಾಡ್ತೀವಿ. ಯಾಕೆಂದ್ರೆ ಮಾತು ಆಡಿದ ಕೂಡಲೇ ರಾಜಿ ಆಗೋದು ಬಹಳ ಕಷ್ಟ, ಆದ್ರೆ ಮಾತಿನಿಂದಲೇ ರಾಜಿ ಸಾಧ್ಯ. ಹಾಗಾಗಿ ಅವ್ರನ್ನ ಕೂಡಿಸ್ಬಿಟ್ಟು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿ ಅವರ ವಿವಾದ ಏನು ಅಂತ. ಇನ್ನೊಂದು ವಿಶೇಷವಾಗಿದ್ದೇನು ಅಂದ್ರೆ ಈ ಲೋಕ ಅದಾಲತ್ನಲ್ಲಿ ನಾವು ಪ್ರಕರಣದ ಸ್ವರೂಪಕ್ಕಿಂತ ವಿವಾದದ ಸ್ವರೂಪದ ಕಡೆ ಗಮನ ಕೊಡ್ತೀವಿ. ಅಂದ್ರೆ ಈಗ ಉದಾಹರಣೆಗೆ ಹೇಳಬೇಕು ಅಂತಾದ್ರೆ, ಒಂದು ಗಂಡ ಹೆಂಡತಿ ಮನೆಯಲ್ಲಿ ಜಗಳ ಆಡ್ಬಿಟ್ಟು ಗಂಡ ಮತ್ತು ಹೆಂಡತಿ ದೂರ ಆಗಿರ್ತಾರೆ. ಹೆಂಡತಿ ಗಂಡನ ವಿರುದ್ಧ ಒಂದು ಜೀವನಾಂಶ ಬೇಕು ಅಂತ ಪ್ರಕರಣ ಹಾಕಿರ್ತಾರೆ. ಪ್ರಕರಣದ ಸ್ವರೂಪ ನೀವು ನೋಡಿದ್ರೆ ನನಗಿಷ್ಟು ಹಣ ಬೇಕು ಅಂತ ಹೆಂಡತಿ ಕೇಳೋದು ಅರ್ಜಿ ಮೂಲಕ ಇರ್ತದೆ. ಆದ್ರೆ ನಾವು ವಿಚಾರಣೆ ಕೂತ್ಕೊಂಡಾಗ, ಅಂದ್ರೆ ಈ ಒಂದು ಕನ್ಸಿಲೇಷನ್, ಪ್ರೀ ಕನ್ಸಿಲೇಷನ್ ಅಂತ ನಾವು ಕರಿತೀವಿ, ಲೋಕ ಅದಾಲತ್ಗಿಂತ ಪೂರ್ವಭಾವಿ ಸಭೆಗಳು, ಅಲ್ಲಿ ಕೂತ್ಕೊಂಡಾಗ ಆ ಹೆಂಡತಿ ಹೇಳ್ತಾಳೆ, ಇಲ್ಲ ಗಂಡ ನನಗೆ ಮದ್ಯಪಾನ ಮಾಡಿ ಸಾಯಂಕಾಲ ಬಂದು ಹೊಡಿತಾನೆ, ಹಾಗಾಗಿ ನನಗೆ ಆ ಗಂಡನ ಜೊತೆ ಇರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಆಗ ನಾವು ಚರ್ಚೆ ಮಾಡಿಬಿಟ್ಟು ನಮ್ಮಲ್ಲಿ ಅನೇಕ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇದ್ದಾವೆ, ವ್ಯಸನ ಮುಕ್ತ ಕೇಂದ್ರಗಳಿದ್ದಾವೆ, ಇಲ್ಲಿಗೆ ನೀವು ಹೋಗಬಹುದಾ ಅಂತ ಹೇಳಿದಾಗ ನಾನು ಹೋಗ್ತೀನಿ ಅಂತ ಗಂಡ ಸಂಕಲ್ಪ ಮಾಡಿ ಅಲ್ಲಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮಿಗೆ ಹೋದಾಗ ₹1 ಕೂಡ ಗಂಡ ಹೆಂಡತಿಗೆ ಕೊಡದೆ ಅವನು ಸಂಪೂರ್ಣವಾಗಿ ವ್ಯಸನ ಮುಕ್ತನಾಗಿ ಗಂಡ ಹೆಂಡತಿ ಸುಖವಾಗಿ ಜೀವನ ಮಾಡುವಂತ ಒಂದು ನ್ಯಾಯವನ್ನು ಅವ್ರು ಕಂಡುಕೊಳ್ಬಹುದು. ಬಹಳ ಖುಷಿ ಆಗುತ್ತೆ ಸರ್ ಇಂತಹ ಒಂದು ನಡವಳಿಕೆ ನೋಡಿದಾಗ. ಇಂಥ ಒಂದು ಅದ್ಭುತ ಪ್ರಕ್ರಿಯೆ ಇಲ್ಲಿದೆ. ಹಾಗಾಗಿ ನಾವು ಬರೇ ಕೋರ್ಟ್ಲಿರ್ತಕ್ಕಂಥ ವ್ಯಾಜ್ಯದ ಸ್ವರೂಪ ನೋಡಿದ್ರೆ, ನಾವು ಕಾನೂನು ನೋಡಿದ್ರೆ ಅದಿರ್ತಕ್ಕಂಥ ತೀರ್ಪು ಬರೋದು ಬೇರೆ. ಆದ್ರೆ ಇದು ಜನರು ತಮಗೆ ಬೇಕಾದ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಒಂದು ಒಳ್ಳೆ ವೇದಿಕೆ. ಸರಿ ಸರ್, ಈಗ ಈ ಲೋಕ ಅದಾಲತ್ತಲ್ಲಿ ಎಲ್ಲಾ ಸ್ವರೂಪದ ವ್ಯಾಜ್ಯಗಳನ್ನ ಕೂಡ ನಾವು ತರಬಹುದಾ ಅಥವಾ ಬೇರೆ ಏನಾದರೂ ವಿಶೇಷತೆಗಳೇನಾದ್ರೂ? ಬಹಳ ಮುಖ್ಯವಾದ ಪ್ರಶ್ನೆ ಸರ್. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಸಿವಿಲ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಗಂಡ ಹೆಂಡತಿ ಬಂದು ನಾವು ವಿಚ್ಛೇದನ ಪಡಿತೀವಿ, ರಾಜಿ ಮಾಡ್ಕೊಂಡಿದ್ದೀವಿ, ನಾವು ಗಂಡ ಹೆಂಡತಿನಲ್ಲ, ಆ ರೀತಿ ನೀವು ಆದೇಶವನ್ನು ಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಕೇಳಿದಾಗ ಲೋಕ ಅದಾಲತ್ಗೆ ನಾವು ಈ ಪ್ರಕರಣವನ್ನ ವಹಿಸಲ್ಲ. ಅಂದ್ರೆ ವಿಚ್ಛೇದನ ಪ್ರಕರಣಗಳು ಬೇರೆ ಆಗ್ತೀವಿ ಅಂತ ವಹಿಸಲ್ಲ. ಆದ್ರೆ ವಿಚ್ಛೇದನ ಬೇಕು ಅಂತ ಗಂಡ ಹೆಂಡತಿ ಕೋರ್ಟಿಗೆ ಬಂದು, ಇಲ್ಲ ನಾವು ಒಟ್ಟಿಗೆ ಜೀವನ ಮಾಡ್ತೀವಿ, ನಾವು ಕೂಡಿ ಜೀವನ ಮಾಡ್ತೀವಿ ಅಂದ್ರೆ ಅಂತಹ ಪ್ರಕರಣ ಲೋಕ ಅದಾಲತ್ನಲ್ಲಿ ತಗೊಂಡ್ಬಿಟ್ಟು ಇವರು ಒಟ್ಟಿಗೆ ಜೀವನ ಮಾಡ್ತಾರೆ ಅಂತ ಹೇಳಿ ನಾವಲ್ಲಿ ಆ ಒಂದು ಅರ್ಜಿಯನ್ನ ವಿಲೆಗೊಳಿಸ್ತೀವಿ. ಅಂದ್ರೆ ಕೂಡಿಸ್ಲಿಕ್ಕೆ ಮಾತ್ರ ಲೋಕ ಅದಾಲತ್ ಇದೆ, ಬೇರೆ ಪಡಿಸ್ಲಿಕ್ಕೆ ಇಲ್ಲ. ಇನ್ನ ಒಂದು ನಾನು ನಿಮಗೆ ಉದಾಹರಣೆ ಕೊಡಬೇಕು ಅಂತಾದ್ರೆ, ಮೃತ್ಯು ಪತ್ರ, ನಾವು ವಿಲ್ ಅಂತ ಕರಿತೀವಿ. ನನ್ನ ಅಜ್ಜ ವಿಲ್ ಬರೆದಿದ್ದಾರೆ, ನಾನು ಆಸ್ತಿಗೆ ಮಾಲೀಕ ಅಂತ ಹೇಳಿ ಒಬ್ಬ ವ್ಯಕ್ತಿ ದಾವೆಯನ್ನು ಹೂಡ್ತಾರೆ. ಎದುರುದಾರರು ಬಂದು ಹೌದು ಅವರಿಗೆ ವಿಲ್ ಆಗಿದ್ ನಿಜ, ನಾನು ಒಪ್ತೀನಿ ಅಂತ ಹೇಳಿದ್ರೆ ಕಾನೂನು ಅದಕ್ಕೆ ಒಪ್ಲಿಕ್ಕೆ ಅವಕಾಶ ಕೊಡಲ್ಲ. ಕಾರಣ ಏನು ಅಂದ್ರೆ, ಮೃತ್ಯು ಪತ್ರ ವಿಲ್ ಅಂತ ಏನಿದೆ ಅದು ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮುಂದೆ ರುಜುವಾತಾಗಬೇಕು, ಸಾಬೀತಾಗಬೇಕು. ಸಾಬೀತು ಆಗದೇ ಇದ್ರೆ ಕಾನೂನಲ್ಲಿ ಅದಕ್ಕೆ ಯಾವುದೇ ರೀತಿ ಮನ್ನಣೆ ಇಲ್ಲ. ಅಂತಹ ಪ್ರಸಂಗ ಬಂದಾಗ ವಿಶೇಷವಾಗಿ ವಿಲ್ಲಿಗೆ ಸಂಬಂಧಪಟ್ಟಿದ್ದು, ಡೈವರ್ಸ್ ಕೇಸ್ ಸಂಬಂಧಪಟ್ಟಿದ್ದು ನಾವು ಬೇರೆ ಆಗ್ತೀವಿ ಅಂತ ಹೇಳಿದ್ರೆ ಲೋಕ ಅದಾಲತ್ ತಗೊಳ್ಳಲ್ಲ. ಇವೆಲ್ಲದನ್ನ ಹೊರತುಪಡಿಸಿ ಮಿಕ್ಕ ಎಲ್ಲಾ ಸಿವಿಲ್ ಕೇಸ್ಗಳನ್ನು ಕೂಡ ನಾವು ಲೋಕ ಅದಾಲತ್ ತಗೊಂಡು ರಾಜಿ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಮೂರನೇ ಪ್ರಕರಣ ಅಂತ ಹೇಳಿದ್ರೆ, ಈಗ ನಾವು ಅಡ್ವರ್ಸ್ ಪೊಸೆಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ರು ಒಂದು ಆಸ್ತಿಯ ಮೇಲೆ ಪ್ರತಿಕೂಲವಾಗಿ ಮಾಲೀಕತ್ವವನ್ನು ಸಾಧಿಸುವಂಥದ್ದು. ನಾನು ಇಂಥ ಸ್ವತ್ತಿನ ಮೇಲೆ 12 ವರ್ಷಕ್ಕಿಂತ ಜಾಸ್ತಿ ಇದ್ದೀನಿ, ನಾನೇ ಮಾಲೀಕ ಅಂತ ಒಬ್ರು ಇನ್ನೊಬ್ಬರ ವಿರುದ್ಧ ದಾವ ಹಾಕೋದು, ಮತ್ತೊಬ್ರು ಬಂದು ಹೌದು ಇವರೇ ಇದ್ದಿದ್ದು ನಾನು ಒಪ್ಕೊಳ್ತೀನಿ ಅಂತ ಹೇಳೋದು, ಅಂಥದ್ದು ನಾವು ತಗೊಳಲ್ಲ. ಯಾಕಂದ್ರೆ ರುಜುವಾತ್ ಆಗ್ಬೇಕು ನ್ಯಾಯಾಲಯದಲ್ಲಿ. ಈ ರೀತಿ ಪ್ರಕರಣ ಹೊರತುಪಡಿಸಿ ಮಿಕ್ಕ ಎಲ್ಲಾ ಸಿವಿಲ್ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಬಹುದು. ಇನ್ನು ಕ್ರಿಮಿನಲ್ ಕೇಸಸ್ಸಿಗೆ ಅಂತ ಬಂದ್ರೆ, ಕ್ರಿಮಿನಲ್ ಪ್ರಕರಣಕ್ಕೆ ಬಂದ್ರೆ ಗಂಭೀರ ಸ್ವರೂಪದ ಏನು ಇದ್ದಾವೆ, ರಾಜಿ ಆಗದೇ ಇರುವಂತಹ ಪ್ರಕರಣಗಳನ್ನ ನಾವು ಇಲ್ಲಿ ತಗೊಳಲ್ಲ. ಉದಾಹರಣೆ ಯಾವ್ದು ಹೇಳ್ಬೋದು? ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಪೋಕ್ಸೋ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ಅದು ರಾಜಿಗೆ ಯೋಗ್ಯವಾದಲ್ಲ. ಆಮೇಲೆ ಬಲಾತ್ಕಾರ ಪ್ರಕರಣಗಳು ರಾಜಿಗೆ ಯೋಗ್ಯ ಅಲ್ಲ. ಆಮೇಲೆ ಇನ್ನೊಬ್ಬರ ಕೊಲೆ ಮಾಡಿದ್ರೆ ರಾಜಿಗೆ ಯೋಗ್ಯ ಅಲ್ಲ. ಡಕಾಯಿತಿ ಮಾಡಿದ್ರೆ ಯೋಗ್ಯವಲ್ಲ. ಆದ್ರೆ ಏನಾಗುತ್ತೆ, ಈ ಲಘು ಪ್ರಕರಣಗಳು ಅಂದ್ರೆ ಕಳ್ತನ ಆಗಿರುವಂತದ್ದಾಗಿರ್ಬೋದು, ಅಥವಾ ಮತ್ತೊಬ್ಬರು ಇನ್ನೊಬ್ಬರಿಗೆ ಅವಾಚ್ಯವಾಗಿ ಬೈದಿರಬಹುದು ಸಿಟ್ನಲ್ಲಿ. ಸೊ ಇಂಥ ಪ್ರಕರಣಗಳು ಏನಾದ್ರು ಇದ್ದಲ್ಲಿ ಇವು ರಾಜಿ ಆಗಬಲ್ಲ ಪ್ರಕರಣಗಳು ಅಂತ ಹೇಳಿ ನಾವು ಪರಿಗಣನೆ ಮಾಡ್ತೀವಿ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆ. ಅಂತ ಅವಕಾಶವನ್ನ ದೂರುದಾರರು ಬಳಸ್ಕೊಂಡು, ಏನು ಆರೋಪಿ ಇರ್ತಾರೆ ಅವ್ರು ಮಾಡಿದಂಥ ಅಪರಾಧವನ್ನು ನಾನು ರಾಜಿ ಮಾಡ್ಕೊಳ್ತೀನಿ ಅಂತ ನ್ಯಾಯಾಲಯಕ್ಕೆ ಬಂದ್ರೆ, ಇಲ್ಲಿ ಬಹುಮುಖ್ಯವಾದ ಪಾತ್ರ ದೂರುದಾರರದ್ದು. ಅವ್ರು ನ್ಯಾಯಾಲಯಕ್ಕೆ ಬರಬೇಕು, ನಾನು ರಾಜಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು. ಆರೋಪಿತರು ಮಾತ್ರ ಬಂದು ರಾಜಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನ್ಯಾಯಾಲಯ ಕೇಳಲ್ಲ, ದೂರುದಾರರೇ ಬರಬೇಕು. ಅವರು ಇವರೇ ದೂರುದಾರರು ಅಂತ ಹೇಳಿ ಖಚಿತಪಡಿಸಿಕೊಂಡು ನ್ಯಾಯಾಲಯ ಆದೇಶವನ್ನು ಮಾಡ್ತದೆ. ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ರೀತಿಯಾದಂಥ ವ್ಯವಸ್ಥೆ ಇದೆ. ಇನ್ನು ಲೋಕ ಅದಾಲತ್ತಲ್ಲಿ ಇತ್ಯರ್ಥವಾಗುವಂತ ಪ್ರಕರಣಗಳಿಗೆ ಮತ್ತೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ತಾವು ಒಂದು ಮಾತು ಹೇಳಿದ್ರಿ. ಹೌದು ಸರ್, ಲೋಕ ಅದಾಲತಿನ ಲಾಭಗಳು ಬಹಳ ಇದ್ದಾವೆ. ಅದರಲ್ಲಿ ಒಂದು ಲಾಭ ತಾವು ಹೇಳಿದ ಹಾಗೆ, ಒಮ್ಮೆ ಪಕ್ಷಗಾರ ರಾಜಿ ಮಾಡಿಕೊಂಡು ನಮಗೆ ಈ ರೀತಿ ನೀವು ಆದೇಶವನ್ನು ಕೊಡಿ ಅಂತ ನ್ಯಾಯಾಧೀಶರ ಮುಂದೆ ಒಂದು ಒಪ್ಪಂದವನ್ನು ಕೊಡ್ತಾರೆ. ಒಪ್ಪಂದ ಅಂದ್ರೆ ಅಗ್ರಿಮೆಂಟ್. ಅದರಲ್ಲಿ ಎಲ್ಲ ಬರೆದಿರ್ತಾರೆ, ಯಾರಿಗೆ ಏನು ಎಷ್ಟು ಯಾವಾಗ ಎಲ್ಲಿ ಹೆಂಗೆ ಏನು ಬರಬೇಕು ಅಂತ ಎಲ್ಲ ಬರೆದಿರ್ತಾರೆ. ಅದು ಕೊಟ್ಟ ಮೇಲೆ ನ್ಯಾಯಾಧೀಶರು ಆ ಪಕ್ಷಗಾರರೇ ಈ ನ್ಯಾಯಾಲಯದಲ್ಲಿ ಇರ್ತಕ್ಕಂಥವರೇ ಆ ಒಂದು ಕೇಸಲ್ಲಿ ಪಕ್ಷಗಾರರು ಅಂತ ಹೇಳಿ ಖಚಿತಪಡಿಸ್ಕೊಂಡು ಆದೇಶವನ್ನು ಮಾಡ್ತದೆ. ಅದಕ್ಕೂ ಮುಂಚೆ
ಆ ಪಕ್ಷಗಾರರಿಗೆ ಆ ರಾಜಿ ಅರ್ಜಿಯ ಎಲ್ಲಾ ವಿವರಗಳನ್ನ ಓದಿ ಅವರಿಗೆ ಹೇಳ್ತಾರೆ, ಇದು ನೀವು ಒಪ್ತೀರಾ, ಇದು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. ಅವರು ತಿಳ್ಕೊಂಡು ಹೌದು ಅಂತ ಹೇಳಿದ ಮೇಲೆ ಖಚಿತಪಡಿಸ್ಕೊಂಡು ಆದೇಶವನ್ನು ಮಾಡಿ ಆರ್ಡರ್ ಶೀಟಿಗೆ ಕೂಡ ನಾವು ಸೈನ್ ತಗೊಳ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ಏನು ಆದೇಶ ಪುಟ ಇಟ್ಕೊಂಡಿರ್ತೀವಿ, ಸೈನ್ ತಗೊಳ್ತಾ ಇದ್ದೀವಿ. ಹಾಗಾಗಿ ಈ ರೀತಿ ಮಾಡಿದಂಥ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂಥ ಯಾವುದೇ ಪಕ್ಷಗಾರರು ಅಥವಾ ಅವರ ಮಕ್ಕಳು ಕೂಡ ಅವರು ಮುಂದೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶವೇ ಇಲ್ಲ. ಅಂದ್ರೆ ಒಂದು ಸಿವಿಲ್ ನ್ಯಾಯಾಧೀಶರ ಮುಂದೆ ಆಗುವಂತಹ ಆದೇಶದ ವಿರುದ್ಧ ಹಿರಿಯ ಸಿವಿಲ್ ನ್ಯಾಯಾಧೀಶರಲ್ಲಿ ಸಾಮಾನ್ಯವಾಗಿ ಅಂತಿಮ ತೀರ್ಪಿನ ವಿರುದ್ಧ ಆದೇಶಕ್ಕೆ ನಾವು ಮೇಲ್ಮನವಿ ಹೋಗಬಹುದು. ಆದ್ರೆ ಒಬ್ಬ ಸಿವಿಲ್ ನ್ಯಾಯಾಧೀಶರ ಒಂದು ನ್ಯಾಯಾಲಯದಲ್ಲಿ ಆದಂತಹ ಲೋಕ ಅದಾಲತ್ ಪ್ರಕರಣದ ಒಂದು ತೀರ್ಪಿಗೆ ಯಾವುದೇ ಮೇಲ್ಮನವಿ ಇರಲ್ಲ. ಅಲ್ಲಿಗೆ ಅದೇ ಒಂದು ಅಂತಿಮ ನ್ಯಾಯಾಲಯ, ಅಂತಿಮ ಇತ್ಯರ್ಥ ಆಗ್ಬಿಡುತ್ತೆ, ಅಲ್ಲಿ ಆಗ್ಬಿಡುತ್ತೆ. ಹಾಗಾಗಿ ಸಮಯವನ್ನು ಕೂಡ ಪಕ್ಷಗಾರ ನಿಗದಿ ಮಾಡಬಹುದು. ತಮಗೆ ಏನ್ ಬೇಕು ಅಂತ ಕೂಡ ನ್ಯಾಯಾಲಯಕ್ಕೆ ಕೋರಿಕೊಂಡು ಆ ಪ್ರಕರಣವನ್ನು ವಿಲೇವಾರಿ ಮಾಡ್ಕೊಳ್ಬಹುದು. ಆಯ್ತು ಸರ್, ಈಗ ನಮ್ಮ ದಿನಾಂಕಗಳ ಬಗ್ಗೆ ಸ್ವಲ್ಪ ಒತ್ತು ಕೊಡೋಣ. ಯಾವಾಗ ಇದೆ ಸರ್? ಈಗ ಜುಲೈ 11, 2026 ನಮ್ಮ ಈ ವರ್ಷದ 2ನೇ ರಾಷ್ಟ್ರೀಯ ಲೋಕ್ ಅದಾಲತನ್ನ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಇಲ್ಲಿ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಾಕಿ ಇರುವಂತಹ ಎಲ್ಲಾ ಪ್ರಕರಣಗಳನ್ನ ಪಕ್ಷಗಾರರು ಹೋಗಿ ಗೌರವಾನ್ವಿತ ನ್ಯಾಯಾಲಯದ ಮುಂದೆ ನಮ್ಮ ಪ್ರಕರಣ ಲೋಕ ಅದಾಲತಲ್ಲಿ ತಗೊಳ್ಳಿ, ನಾವು ರಾಜಿ ಸಂಧಾನಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ಮಾಹಿತಿ ಕೊಟ್ಟರೆ ಅಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರ ಒಂದು ಸಹಕಾರದೊಂದಿಗೆ ಇಬ್ಬರು ಪಕ್ಷಗಾರನ ಕರೆಸಿಬಿಟ್ಟು ಮಾತಾಡಿ ಅಲ್ಲಿ ರಾಜಿ ಸಂಧಾನ 11/7 ಆ ಪ್ರಕರಣ ಅಂತಿಮ ಇತ್ಯರ್ಥ ಆಗುತ್ತೆ. ಸರಿ, ಇದು ರಾಷ್ಟ್ರೀಯ ಲೋಕ ಅದಾಲತ್ ದಿನಾಂಕ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 11 ಜುಲೈ 2026. ಇದಾಗಿ ಒಂದು ವಾರಕ್ಕೆ ಅಂದ್ರೆ 18 ಜುಲೈ 2026 ವಿಶೇಷ ಲೋಕ ಅದಾಲತ್ತು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ನಾವು ಮಾಡ್ತಾ ಇದ್ದೀವಿ. ಇದು ಕೂಡ ರಾಷ್ಟ್ರವ್ಯಾಪಿ ಇರತಕ್ಕಂಥ ಒಂದು ವಿಶೇಷ ಲೋಕ ಅದಾಲತ್. ಇದು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಮಾತ್ರ ಸೀಮಿತವಾಗಿದ್ದು, ದಿನಾಂಕ ಮತ್ತೆ ಹೇಳ್ತಾ ಇದ್ದೀನಿ, 18 ಜುಲೈ 2026. ಆ 18ನೇ ತಾರೀಕಿಗೆ ನಾವು ಈ ಲೋಕ ಅದಾಲತಲ್ಲಿ ಮಾಡುವಂತಹ ವಿಲೇವಾರಿ ಪ್ರಕರಣಗಳು ಕೇವಲ ಚೆಕ್ ಬೌನ್ಸ್ ಪ್ರಕರಣ ಮಾತ್ರ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಮೇಲ್ಮನವಿ ಮಾತ್ರ ಆಗಿರುತ್ತೆ. 11ಕ್ಕೆ ಮಾಡುವಂತಹ ಪ್ರಕರಣಗಳು ಎಲ್ಲಾ ರೀತಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವಂತಹ ಪ್ರಕರಣಗಳನ್ನ ನಾವು ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇದೆ. ಆಯ್ತು, ಸಂತೋಷ್ MS ಸರ್. ತಾವು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ. ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ಬದಿಗಿಟ್ಟು ನಮ್ಮ ಆಕಾಶವಾಣಿ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರಿ. ಇದರ ಸೌಲಭ್ಯವನ್ನು ನಮ್ಮೆಲ್ಲ ಕೇಳುಗರು ಪಡ್ಕೊಳ್ತಾರೆ ಅಂತೇಳಿ ಆಶಿಸ್ತಾ ಇವತ್ತಿನ ಈ ಸಂದರ್ಶನವನ್ನು ಮುಗಿಸೋಣ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಲೋಕ್ ಅದಾಲತ್ನಲ್ಲಿ ಯಾವ ರೀತಿ ವ್ಯಾಜ್ಯ ಇತ್ಯರ್ಥವಾಗಲಿದೆ ಎಂಬುದರ ಕುರಿತು ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ MS ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು MK ಶಿವಕುಮಾರ್.